ಕುಂದಾಪುರ ಬೋರ್ಡ್ ಸ್ಕೂಲಲ್ಲಿ ಓದ್ತಾ ಇರುವಾಗ ನಮಗೆ ಅಲ್ಲಿ ವಾಚನಾಲಯಕ್ಕೆ ಕಳಿಸ್ತಿದ್ರು. ನಾವು ಗಳಗನಾಥ ಕಾದಂಬರಿಗಳು ಓದ್ಕೊಂಡು ಬಂದವು. ಆ ಗಳಗನಾಥ ಕಾದಂಬರಿಗಳು ಅಂದರೆ ಅದು ಅತ್ಯಂತ ಜೀರ್ಣವಾಗಿ ಹೋಗಿದ್ದಂತೆ ಇಷ್ಟಿಷ್ಟು ಸ್ವಲ್ಪದ ಪುಸ್ತಕಗಳು ಕಾದಂಬರಿಗಳು. ಆದರೂ ಕೂಡ ಅಷ್ಟು ಆಸಕ್ತಿ ನನಗೆ ಓದಲಿಕ್ಕೆ ಗಳಗನಾಥ ಕಾದಂಬರಿ. ವೀರಕೇಸರಿ ಸೀತಾರಾಮ ಶಾಸ್ತ್ರಿಯವರ ಅದ್ಭುತವಾದಂತಹ ಕಾದಂಬರಿ ಆಗಿನ ಕಾಲದಲ್ಲಿ. ಈಗಿನ ಜನ ಕೇಳಿದಕ್ಕೂ ಕೂಡ ಇಲ್ಲ ಅಂಥವರು. ನಂತರ ಬಂದು ನರಸಿಂಹಯ್ಯ ಪತ್ತೇದಾರಿ ಕಾದಂಬರಿ, ರಾಮಮೂರ್ತಿಯವರು ಪತ್ತೇದಾರಿ ಕಾದಂಬರಿಗಳು. ಒಬ್ಬ ಎಷ್ಟು ರೋಮಾಂಚನವಾಗ್ತಿತ್ತು ಅದನ್ನು ಓದುವಾಗ ಅಂತ ಹೇಳಿ. ನಂತರದ ಕಾದಂಬರಿಯ ಸಾಮ್ರಾಟರು ಮಲ್ಲೇಶ್ವರ ಮಾಡಿದರು, ಶಿವರಾಮ್ ಕಾರಂತರು. ಅದ್ಭುತ. ಮಳೆ ಮಡಿಗೆ ಆಗಲಿ ಎಲ್ಲ ಅವರ ಎಲ್ಲ ಒಂದು ನಮ್ಮ ಪಡುಗಡಲ ತೀರದ ಜೀವನವನ್ನು ಹಾಸು ಹೊಕ್ಕಾಗಿ ಬರೆದು ನಮಗೆ ಅತ್ಯಂತ ಹೃದಯಕ್ಕೆ ಪ್ರೀತಿಯ ಹೋಗಿ ಬರೆದವರು ಕಾರಂತರು. ನಂತರ ಕಾದಂಬರಿ ಸಾಮ್ರಾಟ ಯಾರು ಹೇಳಿ? ವನಕೃಷ್ಣರ ಕಾದಂಬರಿಗಳನ್ನು ಓದದೇ ಇದ್ದರೂ ಇಲ್ಲ ಆಗಿನ ಕಾಲದಲ್ಲಿ ಅಷ್ಟು ಮಟ್ಟಿಗೆ. ಈಗಿನ ಕಾಲದಲ್ಲಿ ಗೊತ್ತಿದೆಯೋ ಅನ್ನೋ ಹೆಸರು ವನಕೃಷ್ಣ ಅಷ್ಟೇ ನಾವು ಬರುವುದು. ಕುವೆಂಪುರವರ ಕಾದಂಬರಿಗಳು, ಕಾನೂರು ಸುಗಮ ಹೆಗಟ್ಟಿಯಲ್ಲಿ ಮತ್ತೊಂದಾಗಲಿ, ಪ್ರೇಮ ಭಟ್ಟರು, ನವಸಾಲ ನಾರಾಯಣರಾವ್, ವಿಶ್ವಕುಮಾರು, ತ್ರಿವೇಣಿ, ಎಂ ಕೆ ಇಂದಿರಾ, ಅದ್ಭುತವಾದ. ಇಷ್ಟೆಲ್ಲ ಆದ ನಂತರ ನಮಗೆ ಬಂದದ್ದು ಎಸ್ ಎಲ್ ಭೈರಪ್ಪ. ಎಸ್ ಎಲ್ ಭೈರಪ್ಪ ಬಂದ ನಂತರ ಕಾದಂಬರಿಗಳ ಒಂದು ಮಹಾಪ್ರವಾಹವೇ ಎದಾಗಿ ಕಟ್ಟು ಹೊಡೆದ ಹಾಗೆ. ನಾವು ಇನ್ನೊಂದು ಕೇಳೋದು, ಲೇಟೆಸ್ಟ್ ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಓದಿದೆಯಾ? ಯಾವುದು ಮಾಡಿದ್ರೆ ಬಂದಿತ್ತಲ್ಲ ಇದು ವಂಶವೃಕ್ಷ ಓದಿದೆಯಾ? ವಂಶವೃಕ್ಷ ನಮಗೆ ಒಂದು ಹೊಸ ಬೆಳಕನ್ನು ನೀಡಿದಂಥ ಗ್ರಂಥ, ಹೊಸ ಚಿಂತನೆಯನ್ನು ಮೂಡಿಸಿರುವಂಥದ್ದು, ಹೊಸ ತಿಳುವಳಿಕೆ ಮೂಡಿಸಿರುವಂಥದ್ದು, ಹೊಸ ಆಲೋಚನೆಗಳನ್ನು ಮೂಡಿಸಿರುವಂಥದ್ದು. ಹೀಗೂ ಉಂಟಾ ಅಂತ ನಮ್ಮಲ್ಲಿ ಚಿಂತನೆ ಮೂಡಿಸಿರುವಂಥದ್ದು. ತಬ್ಬಲಿ ನೀರಾದ ಮಗನಾಗಲಿ, ನಾಯಿನಾಗಲಿ, ಧರ್ಮಶ್ರೀ. ಆ ಧರ್ಮಶ್ರೀಯ ಕೊನೆಯ ಒಂದು ಭಾಗ ಇವತ್ತಿಗೂ ನೆನಪಲ್ಲಿ ಇರ್ತಕ್ಕಂಥ ಒಂದು ಭಾಗ. ಬಹಳ ಮಾರ್ಮಿಕ. ದೂರ ಸರಿದು, ಕೌಲಾಗಲಿ, ಯಾನ, ಸಾರ್ಥ. ಆ ಸಾರ್ಥ ಎನ್ನುವಂಥದ್ದು ಅದ್ಭುತವಾದ ಒಂದು ಕಾದಂಬರಿ. ನನಗೆ ಬಹಳ ಸಂತೋಷ ತಂದಂಥ ಕಾದಂಬರಿ. ಬರುವ ಉತ್ತರಾಖಂಡ, ಹೀಗೆ ಬೇಕಾದಷ್ಟು ಕಾದಂಬರಿದ್ದಾರೆ. ಬಹಳ ಸರಳವಾಗಿ ಬರೀತೇನೆ ಭೈರಪ್ಪನ. ಯಾವುದೇ ಒಂದು ಅದರಲ್ಲಿ ಗೊಂದಲವೇ ಇಲ್ಲ, ನೇರವಾಗಿ ಅರ್ಥ ಆಗ್ತಕ್ಕಂಥ ಕಾದಂಬರಿಗೆ ಬರೆದವರು ಭೈರಪ್ಪನ. ಅದು ಮಾತ್ರ ಅವರ ವಿಚಾರಧಾರೆ ಬಹಳ ಹರಿತವಾಗಿತ್ತು, ದಿಟ್ಟವಾಗಿತ್ತು, ನಿರ್ಭೀತವಾಗಿತ್ತು. ಒಂದು ಆವರಣ ಬರಬೇಕಾದ್ರೆ ಅಂಥ ಧೈರ್ಯ ಇರಬೇಕು ಆ ಮನುಷ್ಯನಿಗೆ, ಅಂಥ ಕೆಚ್ಚಲೇ ಇರಬೇಕು ಆ ಮನುಷ್ಯನಿಗೆ ಆವರಣ ಬರಬೇಕಾದ್ರೆ. ಒಂದು ಆವರಣ ಆಗಿರುವಂಥದ್ದು ಅದರ ಖ್ಯಾತಿ ಎಷ್ಟಂತ ಹೇಳಿದ್ರೆ, ಅದು ವಿದ್ಯುಕ್ತವಾಗಿ ಬಿಡುಗಡೆ ಆಗಬೇಕಾದ ಮುಂಚೆ ಕಂಪ್ಲೀಟ್ ಸೋಲ್ಡ್ ಔಟ್ ಆ ಕಾಲದಲ್ಲಿ. ನಂತರ ಬರೀ 5 ತಿಂಗಳಲ್ಲಿ ಎಷ್ಟೋ ಆವೃತ್ತಿ, ಎಷ್ಟೋ ಮರುಮುದ್ರಣ. ಅದು ಸಾಹಿತ್ಯ ಲೋಕದಲ್ಲಿ ದಾಖಲೆ ಮರುಮುದ್ರಣ ಎನ್ನುವಂಥದ್ದು. ಎಷ್ಟೋ ಭಾಷಾಂತರ, ಅವರ ಎಲ್ಲ ಕೃತಿಗಳ ಭಾಷಾಂತರವಾಗಿವೆ, ಎಷ್ಟೋ ಭಾಷಾಂತರವಾಗಿದೆ. ಚಿಕಾಗೋದಲ್ಲಿ ಹಕ್ಕ ಸಮ್ಮೇಳನ ನಡೆಯಿತು. ನಾನು ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಹೋಗಿದ್ದೆ. ಆಗ ಭೈರಪ್ಪನವರ ಗೋಷ್ಠಿ ಕೂಡ ಇತ್ತಲ್ಲಿ. ನಾನು ಅಲ್ಲಿ ಭೈರಪ್ಪನವರ ಭಾಷಣವನ್ನು ಕೇಳಿ ನಾನು ಬೆರಗಾಗಿದ್ದೆ. ಯಾಕೆಂದರೆ ಆವರಣದಲ್ಲಿ ಏನು ಹೇಳಿದ್ದಾರೋ ಅದರ ಸಾರಾಂಶವನ್ನು ಭೈರಪ್ಪನವರು ಆ ದಿನ ನಿರ್ಭೀತವಾಗಿ 10 ಜನ ಎಲ್ಲಿಗೆ ಅಮೆರಿಕದಲ್ಲಿ ಹೇಳಿದರು. ನನಗೆ ಆಶ್ಚರ್ಯ ಆಯಿತು. ಅವರೆಲ್ಲರೂ ಆ ಭಾಷಣವನ್ನು ನಮ್ಮ ಭಾರತದಲ್ಲಿ ಸಾರ್ವಜನಿಕವಾಗಿ ಮಾಡಿದ್ದಿದ್ದರೆ ಅಲ್ಲಿ ಅದು ಏನಾಗಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಯಾಕೆಂದರೆ ಡೆಕ್ಕನ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ ಒಂದು ಕಥೆ ಬಂತೆಂಬ ಕಾರಣಕ್ಕೆ ಪ್ರಜಾವಾಣಿ ಡೆಕ್ಕನ್ ಪತ್ರಿಕೆಯ ಆಫೀಸಿಗೆ ಬೆಂಕಿ ಹಾಕಿದಂತಹ ಪ್ರಸಂಗ ನಿಮಗೆ ನೆನಪಿರ್ಬೋದು. ಒಂದು ಕಥೆ, ಕಾಲ್ಪನಿಕವಾದ ಒಂದು ಕಥೆ ಬಂದದಕ್ಕೆ ಪ್ರಜಾವಾಣಿ ಆಫೀಸಿಗೆ ದಾಳಿ ಮಾಡಿತು. ಅಂಥದ್ರಲ್ಲಿ ಭೈರಪ್ಪ ಆವರಣದಲ್ಲಿದ್ದ ಒಂದು ಸಂಗತಿಗಳನ್ನು ಅಲ್ಲಿ ಹೇಳಿದ ಹಾಗೆ ಬಹಿರಂಗವಾಗಿ ಕೊರಾನ್ ಬಗ್ಗೆ, ಆ ಕೊರಾನ್ನ ಎಲ್ಲ ಸ್ವರೂಪದ ಬಗ್ಗೆ ಉದ್ಧರಿಸಿ ಹೇಳಿದರು. ಬಹಳ ಅಧಿಕೃತವಾಗಿ ಹೇಳಿದರು, ಬಹಳ ಅಧ್ಯಯನಶೀಲವಾಗಿ ಹೇಳಿದರು. ನನಗೆ ಆಶ್ಚರ್ಯ, ಎಂಥ ಧೈರ್ಯ ಇರಬೇಕು ಮನುಷ್ಯನಿಗೆ, ಎಂಥ ಒಂದು ನಿರ್ಭೀತಿ, ಎಂಥ ಎದೆಗಾರಿಕೆ, ಹೇಗೆ ಎಂಟರತೆ ಅಂತ ಹೇಳ್ತಾರೆ.
ಹಾಗೆ 8 ಹೆಜ್ಜೆ ಇರತಕ್ಕಂಥ ಒಬ್ಬ ಮನುಷ್ಯ ಇದ್ದರೆ ಭೈರಪ್ಪ. ಯಾವ ಹೆದರಿಕೆ ಇರಲಿಲ್ಲ ಅವರಿಗೆ. ನಮ್ಮ ದೇಶಪಾಂಡೆಯವರು ಬಹಳ ವಿವರವಾಗಿ ಎಲ್ಲ ಕಾದಂಬರಿಗಳ ಬಗ್ಗೆ ಹೇಳಿದರು, ಮಂದಿರದ ಬಗ್ಗೆ ಹೇಳಿದರು. ನನಗೆ ಭಾಳ ಇಷ್ಟವಾದಂಥ ಕಾದಂಬರಿ. ಸ್ವಲ್ಪ ಕಾಮುಕತೆ ಜಾಸ್ತಿ ಆಯಿತು ಅಂತ ಅನ್ನಿಸಿದ್ರು ಕೂಡ ಅದನ್ನು ಸಂಗೀತದ ಪ್ರವಾಹದಿಂದ ಹೊರಹಾಕ್ತದೆ. ಅದು ಓದಿದರೆ ಒಂದು ಸಂಗೀತದ ತರಂಗದ ಮೇಲೆ ನಾವು ತೇಲಿ ಹೋದಂತಹ ಒಂದು ಅನುಭವ. ಮಂದ್ರ ಅವರು ಹುಬ್ಬಳ್ಳಿಯಲ್ಲಿರುವಾಗಲೇ 58ನೇ ಇಸ್ವಿಯಲ್ಲಿ ಸಂಗೀತ ಕಲಿತರು. ಬೇರೆ 58ನೇ ಇಸ್ವಿ ನಂತರ ಮುಂಬೈಲಿ ಹೋಗಿ ಕಲಿತರು. ನಂತರೂ ಆಸಕ್ತಿ ಅಂತಂದರು. ಎಂಥ ಸಂಗೀತ ದಿಗ್ಗಜಗಳ ಹತ್ರ ಹೋಗಿ ಅವರು ಈ ಬಗ್ಗೆ ಅಧ್ಯಯನ ಮಾಡಿಕೊಂಡು ಮಂತ್ರಗಳು ಓದ್ತಕ್ಕಂಥ ಕಾಲದಲ್ಲಿ ಪರ್ವ ಅಂತೂ ನನಗೆ ಕಾಣ್ತದೆ ವಂಶವೃಕ್ಷದ ಒಂದು ಛಾಯೆ ಪರ್ವತದಲ್ಲಿ ಬಿದ್ದಿದೆ ಅಂತ. ಅಥವಾ ಪರ್ವತದ ಛಾಯೆ ಆಗಲಿ, ಒಟ್ಟಾರೆ ವಂಶವೃಕ್ಷದ ಛಾಯೆ ಇರ್ತದೆ. ವಂಶವೃಕ್ಷದಲ್ಲಿ ಹೇಗೆ ಒಂದು ವಂಶದ ಮೂಲವನ್ನು ಹುಡುಕ್ತಾ ಹೋಗಿ ಗೊಂದಲಗಳು ಉಂಟಾಗುವೋ ಅದಕ್ಕಿಂತ ಹೆಚ್ಚು ಗೊಂದಲಾಗಿರುವಂಥದ್ದು ಪರ್ವತದಲ್ಲಿ. 3 ಹೆಜ್ಜೆ ಊರಷ್ಟು ಜಾಗ ಕೊಡುವಂಥ ಬಲಿ ಚಕ್ರವರ್ತಿ ಕೇಳಿ, ಮೊದಲನೇ ಹೆಜ್ಜೆಯಲ್ಲಿ ಭೂಮಿ ಇಡೀ ಆಡಿದೆ, 2ನೇ ಹೆಜ್ಜೆಯಲ್ಲಿ ಇಡೀ ಆಕಾಶ ಆಡಿದೆ, 3ನೇ ಹೆಜ್ಜೆಯಲ್ಲಿ ಭೂಮಿಯ ತಲೆ ಮೇಲೆ ಬಲಿಯ ತಲೆ ಮೇಲೆ ಕಾಲಿಟ್ಟು ಅದನ್ನು ತುಳಿದೆ. ಹಾಗಾಗಿ ಕೃಷ್ಣ, ನಿನ್ನ ಸೂಜಿ ಎಷ್ಟು ದೊಡ್ಡದೋ ಅದರ ಮೊನೆ ಎಷ್ಟು ದೊಡ್ಡದೋ ಯಾರು ಬಲ್ಲರು ಅಂತ ಹೇಳಿ ಚಪ್ಪಾಳೆಗಿಸಿದರು ಪ್ರಭಾಕರೇಶ್ವರ. ಅಲ್ಲಿಗೆ ಸಂಧಾನ ನಿಂತೋಯ್ತು. ಆ ನಂತರ ಕುರುಕ್ಷೇತ್ರ ಯುದ್ಧ ಆಯಿತು. ಆದರೂ ಕೂಡ ಸಮಸ್ಯೆ ಇನ್ನೂ ಇವತ್ತಿಗೂ ಬಗೆಹರಿಯಲಿಲ್ಲ. ಯಾರು ಕುರುವಂಶದವರು? ಯಾರೂ ಅಲ್ಲ. ನಿಜವಾಗಿ ಭೀಷ್ಮ ಒಬ್ಬನೇ ಕುರುವಂಶದ ವರಿಷ್ಠರ. ಆತ ಸಿಂಹಾಸನ ಏರುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾನೆ, ಬ್ರಹ್ಮಚಾರಿಯಾಗಿದ್ದಾನೆ. ಈ ಒಂದು ಇಡೀ ಸಂಕೀರ್ಣವಾದಂಥ ಕಾನೂನು ಸಮಸ್ಯೆಗಳನ್ನು ಒಂದು ವಾಕ್ಯದಲ್ಲಿ ಭೈರಪ್ಪ ನಮ್ಮ ಪರ್ವದಲ್ಲಿ ಹಾಗೆ ತಂದಿದ್ದಾರೆ. ಭೈರಪ್ಪ ಮಹಾ ಮೇಧಾವಿ, ಅಮೋಘ ಮೇಧಾವಿ ಅಂತ ಹೇಳ್ಬೋದು. ಅಧ್ಯಯನ ಮಾಡಿದ ಒಂದು ಕಾದಂಬರಿಯೂ ಬರೆಯಲಿಲ್ಲ. ಒಂದು ಪರ್ವ ಬರೀಬೇಕಾದರೆ ಎಷ್ಟು ತಿರುಗಾಟ ಇಡೀ ಭಾರತವನ್ನು ಸುತ್ತಿದ್ದಾರೆ. ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ, ಎಲ್ಲ ಜಾಗಗಳಿಗೂ ಹೋಗಿದ್ದಾರೆ. ಎಲ್ಲೆಲ್ಲಿ ಯುದ್ಧ ಸಂಭವಿಸಿತೋ, ಎಲ್ಲೆಲ್ಲಿ ಪಾಂಡವರು ತಿರುಗಾಡಿದ್ರು ಎಲ್ಲ ಸಂಗ್ರಹ ಮಾಡಿಕೊಂಡು ಒಂದು ಮಂತ್ರ ಬರೀಬೇಕಾದ್ರೆ 3 ವರ್ಷಗಳ ಕಾಲ ಸಂಗೀತದ ಅಧ್ಯಯನ ಮಾಡಿದ್ದಾರೆ. 3 ವರ್ಷಗಳ ಕಾಲ. ಇಂತಹ ಅಧ್ಯಯನ ಫಲವಾಗಿ, ಇಂಥ ತಪಸ್ಸಿನ ಫಲವಾಗಿ ಇಂಥ ಒಳ್ಳೊಳ್ಳೆಯ ಕಾದಂಬರಿಗಳಂತಹ ಮುಕ್ತ ಫಲಗಳು ನಮಗೆ ಸಿಕ್ಕಿವೆ. ಹಾಗೆ ಸುಮ್ಮನೆ ಅಲ್ಲ ಅವರಿಗೆ ಪದ್ಮಶ್ರೀ ಸಿಕ್ಕಿದ್ದು, ಸುಮ್ಮನೆ ಅಲ್ಲ ಅವರಿಗೆ ಪದ್ಮಭೂಷಣ ಸಿಕ್ಕಿದ್ದು, ಸುಮ್ಮನೆ ಅಲ್ಲ ಅವರಿಗೆ ಸರಸ್ವತಿ ಸನ್ಮಾನ ಸಿಕ್ಕಿದ್ದು. ಹಾಗಾಗಿ ನಮ್ಮ ರಾಜಕೀಯದಲ್ಲಿ, ನಮ್ಮ ಸಾಹಿತ್ಯದಲ್ಲಿ ರಾಜಕೀಯ ಆಯಿತು, ರಾಜಕೀಯ ಬಣ ಆಯಿತು. ಹೀಗಿಂದೆಲ್ಲ ಬಣ ಆಗಿ ಪಾಪ ಭೈರಪ್ಪನವರಿಗೆ ಯಾವಾಗಲೂ ಸಿಕ್ಕಬೇಕಾಗಿದ್ದಂಥ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಲೇ ಇಲ್ಲ. ಯಾರ್ಯಾರಿಗೋ ಸಿಕ್ಕಿದಂತಹ ಪ್ರಶಸ್ತಿ ಭೈರಪ್ಪನಂತಹ ಮಹಾನುಭಾವರಿಗೆ ಯಾವಾಗಲೂ ಸಿಕ್ಕಬೇಕಾಗಿತ್ತು. ಸಿಕ್ಕದೇ ಇದ್ದದ್ದು ಅವರಿಗೆ ನಷ್ಟ ಅಲ್ಲ, ಜ್ಞಾನಪೀಠಕ್ಕೆ ನಷ್ಟ. ಜ್ಞಾನಪೀಠ ಸರಳಾಯಿತು ಅಂತ ಹೇಳಿ ಭೈರಪ್ಪನವರ ಒಂದು ಉದಾತ್ತವಾದಂತಹ ಮತ್ತು ಉದ್ಧಾಮವಾದಂತಹ ಒಂದು ಚಾರಿತ್ರ್ಯಕ್ಕೆ ಇರುವಂತಹ ಒಂದು ವ್ಯಕ್ತಿತ್ವಕ್ಕೆ ನನ್ನ ನಮನೆಗಳು, ನಿಮ್ಮ ನಮನೆಗಳು ನಾನು ಮಾತನಾಡ್ತೀನಿ.